ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮೆಗಾ ಡೆವಲಪ್ಮೆಂಟ್ ಗಮನ ಸೆಳೆದಿದೆ. ರಮೇಶ್ ಕತ್ತಿಗೆ ಬಿಗ್ ರಿಲೀಫ್, ಕತ್ತಿ ಸವದಿ ಜೋಡಿಗೆ ಬಿಗ್ ವಿನ್ ಗ್ಯಾರಂಟಿ ಎನ್ನುವ ಘೋಷಣೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಮೊಳಗಿದೆ. ಆಲ್ರೆಡಿ ವಿನ್ ಆಗಿದ್ದೀವಿ ಅನ್ನೋ ಆತ್ಮವಿಶ್ವಾಸ ಆ ರೀತಿಯಲ್ಲಿ ಕಾಣಿಸ್ತಿದೆ ಜಾರಕಿಹೊಳಿ ಬ್ರದರ್ಸು. ಯಾಕಂದರೆ ಅವಿರೋಧ ಆಯ್ಕೆ ಇಷ್ಟೆಲ್ಲ ಆದಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ವಿರೋಧಿಗಳು ಅಂತ. ಆದರೆ ವಿರೋಧಿ ಬಣ ಭರ್ಜರಿಯಾಗಿ ರಣತಂತ್ರ ಹೆಣಿತಿರೋ ಹೊತ್ತಲ್ಲಿ ಒಂದು ಶಾಕ್ ಎದುರಾಯಿತು. ಈಗ ಅದನ್ನು ಗೆದ್ದು, ಆ ಸವಾಲನ್ನು ಗೆದ್ದು ಮತ್ತೆ ಮೀಸೆ ತಿರುವಿ ಧರ್ಮಕ್ಕೆ ಜಯ, ವಿರೋಧಿಗಳಿಗೆ ಮಣ್ಣು ಮುಕ್ಕಿಸಿದ್ದೀನಿ ಅನ್ನುವಂಥ ಸವಾಲ್ ಹಾಕಿ ತೊಡೆ ತಟ್ಟಿದ್ದಾರೆ ಕತ್ತಿ. ಇದರ ಜೊತೆಗೆ ಬೆಳಗಾವಿ ಪಾಲಿಟಿಕ್ಸ್ ಅಲ್ಲಿ ಮತ್ತೊಂದು ಬಿಗ್ ಬಾಂಬ್ ಬ್ಲಾಸ್ಟ್ ಆಗಿದೆ. ಡಿಸಿಸಿ ಚುನಾವಣೆ ಮುನ್ನ ದಿನ ಕೊಲೆ ಮಾಡಿದ್ಯಾರು? 3 AK-47 ಬಳಸಿ ಕೊಲೆ ಮಾಡಿದ್ದಾರಂತೆ. ಮಂತ್ರಿ, ಒಬ್ಬರು ಶಾಸಕರ ವಿರುದ್ಧ CBI ಇನ್ವೆಸ್ಟಿಗೇಷನ್ ಆಗುತ್ತಾ? ಸಾಕ್ಷಿ ಸಮೇತ ಕೇಂದ್ರಕ್ಕೆ ಪತ್ರ ಬರೆದ ಕತ್ತಿ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನೋಡಿದ್ವಿ ನಾವು ಬೆಳಗಾವಿಯಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಈಗ ಸೌದಿ ಕತ್ತಿ ಒಂದಾಗಿ ರಣತಂತ್ರ ಹೆಣಿತಿದ್ದಾರೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಿದ್ದಾರೆ. ಪ್ರಚಾರ ಕಾರ್ಯಕ್ರಮಗಳು ಎಲ್ಲ ನಡೀತಿದೆ. ಜಾರಕಿಹೊಳಿ ಬ್ರದರ್ಸ್ ಆಲ್ರೆಡಿ ಅವಿರೋಧವಾಗಿ ಗೆದ್ದು ಮತ್ತೆ ಸಪೋರ್ಟನ್ನು ತಗೊಂಡು 9 ಸೀಟ್ ಆಗೇ ಬಿಟ್ಟಿದೆ. ಐತಿಹಾಸಿಕವಾಗಿ ಇಷ್ಟು ಅವಿರೋಧ ಆಯ್ಕೆ ಅಂತ ಅವರು ತಮ್ಮ ಗೆಲುವು ನಿಶ್ಚಿತ, ಅಧ್ಯಕ್ಷ ಕುರ್ಚಿಯಲ್ಲಿ ನಮ್ಮವ್ರನ್ನ ಕೂರಿಸೋದು ಅಂತ ತೊಡೆ ತಟ್ಟಿದ್ದಾರಲ್ಲ. ಆದರೆ ಗೇಮ್ ಅಸಲಿಗೆ ಶುರು ಆಗೋದು ನಾಳೆ ಎಲೆಕ್ಷನ್ ಆದಮೇಲೆ ಅಂತ ಸವಾಲು ಹಾಕಿದ್ರು. ಸೌದಿ ಆ ಹಿಂಟ್ ಕೊಟ್ಟಿದ್ರು. ಅದೇ ರೀತಿ ಮೊನ್ನೆ ಪ್ರಚಾರಕ್ಕೆ ಹೋದಾಗಲೂ ಕೂಡ ನಾವೇನು ಎಲೆಕ್ಷನ್ ಮಾಡೇ ಇಲ್ವಾ, ನಮಗೇನು ರಾಜಕೀಯನೇ ಗೊತ್ತಿಲ್ವಾ, ಚೀಟಿ ಬರೆದ ಕಿಸೆಲೇ ಇಟ್ಕೊಂಡಿದ್ದೀನಿ, ಏನಾಗತ್ತೆ ನೋಡಿ, ಇಲ್ಲಿ ಗೆಲ್ಲಿಸ್ಕೊಡಿ ಈ ನಿರ್ದೇಶಕರನ್ನು, ನಮ್ಮವರೇ ಅಧ್ಯಕ್ಷರು ಅಂತ ಓಪನ್ ಚಾಲೆಂಜ್ ಹಾಕಿದ್ರು. ಅದು ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ, ಕತ್ತಿ ಸೌದಿ ಗೇಮ್ ಹೆಂಗಿರುತ್ತೆ ಅನ್ನೋ ಕುತೂಹಲ. ಈ ಕುತೂಹಲದ ನಡುವೆ ಒಂದು ಬಿಗ್ ಶಾಕ್ ಎದುರಾಯಿತು ರಮೇಶ್ ಕತ್ತಿ ಅವ್ರಿಗೆ. ಹುಕ್ಕೇರಿ ಎಲೆಕ್ಷನ್ನೇ ಮುಂದೂಡಿಕೆ ಅಂತ ಧಾರವಾಡ ಹೈಕೋರ್ಟ್ ಆದೇಶ ಆಯಿತು. ಆದರೆ ತಡ ಮಾಡದೆ ಬೆಂಗಳೂರಿನ ಹೈಕೋರ್ಟಲ್ಲಿ ಮತ್ತೆ ಮೇಲ್ಮನವಿ ಹಾಕ್ತಾರೆ. ಡಬಲ್ ಬೆಂಚ್ಗೆ ಬರುತ್ತೆ ಕೇಸು. ಡಬಲ್ ಬೆಂಚಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ನಾಳೆ ಉಳಿದ 6 ನಿರ್ದೇಶಕ ಸ್ಥಾನಕ್ಕೆ ಏನು ಎಲೆಕ್ಷನ್ ನಡೀತಿದೆಯಲ್ಲ ಅದ್ರ ಜೊತೆಗೇನೆ ಹುಕ್ಕೇರಿ ಅಂದರೆ ಒಟ್ಟು 7 ಸ್ಥಾನಗಳಿಗೆ ಎಲೆಕ್ಷನ್ ನಾಳೆನೇ ನಡೆಯುತ್ತೆ. ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ಎಲೆಕ್ಷನ್ ನಡೆದು ಓಟು ಕೌಂಟಿಂಗು ಎಲ್ಲ ಈಗ ಗಮನ ಸೆಳೀತಾ ಇದೆ. ನಾಳೆನೇ ಹುಕ್ಕೇರಿಯ ಚುನಾವಣೆ ಕೂಡ ನಡೆಯುತ್ತೆ. ನಾಳೆ ನಡೆದಿದ್ರೆ ಭಾಳ ದೊಡ್ಡ ಸೆಟ್ ಬ್ಯಾಕ್ ನಾಳೆನೇ ಆಗಿಬಿಡ್ತಿತ್ತು. ಯಾಕಂದರೆ ಎಲ್ಲ ರೆಸಾರ್ಟ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ರೆಸಾರ್ಟ್ಗೆ ಶಿಫ್ಟ್ ಆಗಿರೋ ಟೈಮಲ್ಲಿ ಎಲೆಕ್ಷನ್ ಮುಂದೆ ಹೋದ್ರೆ ಏನಾಗುತ್ತೆ, ದೀಪಾವಳಿ ಹಬ್ಬ ಇದೆ, ಅವರೆಲ್ಲ ಮನೆಗೆ ಬರಬೇಕು. ಮನೆಗೆ ಬಂದರೆ ಅವ್ರು ಯಾರ ತೆಕ್ಕೆಗೆ ಬೇಕಾದರೂ ಬೀಳಬಹುದು. ಕತ್ತಿ ಸೌದಿ ಗೇಮ್ ಪ್ಲ್ಯಾನ್ ತಲೆ ಕೆಳಗಾಗ್ಬಿಡ್ತಿತ್ತು. ಆದರೆ ಹಠ ಬಿಡದೆ ಡಬಲ್ ಬೆಂಚ್ ತನಕ ಹೋಗಿ ಕೇಸು. ಈಗ ಕೇಸ್ ಗೆದ್ದುಕೊಂಡಿದ್ದಾರೆ, ರಿಲೀಫ್ ಸಿಕ್ಕಿದೆ, ನಾಳೆ ಎಲೆಕ್ಷನ್ ನಡೆಯುತ್ತೆ. ಸೊ ಇನ್ನು ನಾವು ಅಂದುಕೊಂಡಿದ್ದು ಕ್ಲಿಯರ್ ಅಂತ ಸೌದಿ ಮತ್ತು ಕತ್ತಿ ಹೇಳ್ತಿರೋದೀಗ. ನಿರ್ದೇಶನ ಸ್ಥಾನಕ್ಕಾಗಿ ನಿನ್ನೆ ಸನ್ಮಾನ್ಯ ಹೈಕೋರ್ಟ್ನವರು ಹುಕ್ಕೇರಿ ತಾಲೂಕಿನ ತಡೆಯಾಜ್ಞೆ ನೀಡಿ ಅದನ್ನು 28/10 ಮುಂದೂಡಿದ್ರು. ಕಾರಣ ಅಂದರೆ ನನ್ನ ಮತದಾನ ಹಕ್ಕು ಹೋಗ್ತದೆ ಅಥವಾ ಚುನಾವಣೆಗೆ ನಿಲ್ಲುವ ಹಕ್ಕು ನಂದು ಹೋಗ್ತದೆ ಅನ್ನುವಂಥ ವಿಷಯದಲ್ಲಿ ತಡೆಯಾಜ್ಞೆ ಬಂದಿತ್ತು. ನಮ್ಮ ಹಿರಿಯರ ಎಲ್ಲ ಮಾರ್ಗದರ್ಶನದಲ್ಲಿ ಕಾನೂನು ಸಲಹೆಯನ್ನು ಪಡೆದ್ರ ಮುಖಾಂತರ ಸನ್ಮಾನಿತ ಎಲ್ಲ ನಮ್ಮ ಕಾನೂನು ತಜ್ಞರ ಮುಖಾಂತರ ಹೈಕೋರ್ಟ್ನಲ್ಲಿರ್ತಕ್ಕಂಥ ಡಬಲ್ ಬೆಂಚ್ ಸ್ಪೆಷಲ್ ಒಂದು ಡಬಲ್ ಬೆಂಚ್ದಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿ ಈ ಒಂದು ಇದ್ರ ನಡುವೆ ರಮೇಶ್ ಕತ್ತಿ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಜನರೇಷನ್ ಅವ್ರಿಗೆಲ್ಲ ಈ ಸತ್ಯ ಗೊತ್ತೇ ಇಲ್ಲ ಅಂತ. ಪ್ರಭಾವಿ ಮಂತ್ರಿ ಮತ್ತು ಶಾಸಕರ ವಿರುದ್ಧ AK-47 ವಿದೇಶದಿಂದ ತಂದು ಇಲ್ಲಿ ಭಾರತ ಒಳಗಡೆ AK-47 ಸಿಗುತ್ತಿರಲಿಲ್ಲ. ಅಂಥ ಟೈಮಲ್ಲಿ ವಿದೇಶದಿಂದ ತಂದು ಒಂದು ಸಣ್ಣ ಮಗು ಸೇರಿದಂತೆ ಯಾರ್ಯಾರ ಕೊಲೆಯನ್ನು ಯಾರು ಮಾಡಿದ್ದಾರೆ ಮತ್ತು ಇದುವರೆಗೂ ಏನು ಆ್ಯಕ್ಷನ್ ಆಗಿಲ್ಲ ಅದಕ್ಕೆಲ್ಲ ಇದೆ.
ಕೇಂದ್ರಕ್ಕೆ ಮಂತ್ರಿಗೆ ಅಂದರೆ ಕೇಂದ್ರ ಸಚಿವರಿಗೆ ಗೃಹ ಸಚಿವರಿಗೇನೆ ಪತ್ರ ಬರೆದು ಈಗ CBIಗೆ ಕೊಟ್ಟು ಆ ಕೇಸನ್ನು ನ್ಯಾಯ ಕೊಡಿಸಿಯೇ ತೀರಬೇಕು ಅಂತ ಹೋರಾಟ ಶುರು ಮಾಡಿದ್ದೀನಿ ಅನ್ನುವಂಥ ಬೇಗ್ ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿ ಶಾಸಕರು ಅಂದರೆ ಯಾರು? ಈಗ ಸದ್ಯ ಅವರು ರಾಜಕೀಯವಾಗಿ ಮುಗಿಬಿದ್ದಿರೋದು ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ. ಸೊ ಅವ್ರಗಳ ವಿರುದ್ಧವೇ ಆರೋಪ ಮಾಡ್ತಿದ್ದಾರಾ? ಇನ್ನೇ ಬೆಳಗಾವಿ ಪಾಲಿಟಿಕ್ಸಲ್ಲಿ ಬೇರೆ ಯಾರ ವಿರುದ್ಧ ಆರೋಪ ಮಾಡ್ತಿದ್ದಾರೆ? ಸಹಜವಾಗಿ ಈ ಚರ್ಚೆಗಳು ನಡೀತಿದ್ದಾವೆ. ರಮೇಶ್ ಕತ್ತಿ ಅವ್ರಿಗೆ ಕೋರ್ಟಿಂದ ಅಂತೂ ಬಿಗ್ ರಿಲೀಫ್ ಸಿಕ್ಕಿದೆ. ತನ್ನನ್ನು ಕೋರ್ಟ್ ಮೂಲಕ ಇಕ್ಕಟ್ಟಿಗೆ ಸಿಲುಕಿಸಿ DCC ಬ್ಯಾಂಕ್ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆ ತರೋದಕ್ಕೆ ಹೊರಟಿದ್ರಾ ಅನ್ನೋ ರೀತಿಯಲ್ಲಿ ಅವರಿಗೆ ತೊಡೆ ತಟ್ಟಿದ್ದಾರೆ. ಏನೇನಿದೆ ಎಲ್ಲ ಓಪನ್ ಆಗುತ್ತೀಗ. ಭಯಂಕರವಾದ ಕೊಲೆ ಕೇಸಿನ ಸತ್ಯ ಬ್ಲಾಸ್ಟ್ ಆಗಿ ಆ ಮಂತ್ರಿಯನ್ನ ಕಿತ್ತು ಬಿಸಾಕಬೇಕು CM ಸಂಪುಟದಿಂದ ಅಂತೆಲ್ಲ ಓಪನ್ ಚಾಲೆಂಜ್ ಹಾಕ್ತಿದ್ದಾರೆ. ಇಂಥವ್ರನ್ನ ಇಟ್ಟುಕೊಂಡು ಸರ್ಕಾರ ಮಾಡ್ತೀರಿ ಅಂದರೆ ಸಾಧ್ಯವೇ ಇಲ್ಲ, ಅದೆಲ್ಲ ಹೊರಗೆ ಬರುತ್ತೆ. CBI ಎಂಟ್ರಿ ಆಗಲಿದೆ ಅನ್ನೋ ರೀತಿಯಲ್ಲಿ ಅವರು ಓಪನ್ ಚಾಲೆಂಜ್. ಎಲೆಕ್ಷನ್ ಮುಂಚಿನ ದಿನ ಈಗ ಬೆಳಗಾವಿ ರಾಜಕಾರಣದಲ್ಲಿ ಮತ್ತಷ್ಟು ಕಿಚ್ಚು ಹೊತ್ತಿಸಿದೆ. ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. ಈಗೇನು ಹುಡುಗರು ನಿಂತಾರೋ ಅಥವಾ ನೀವೇನು ಮಾಹಿತಿ ಹಿಡಿದ್ರಿ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, ಇಬ್ಬರು 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಿಪ್ಪ ಅಂತಂದ್ರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ದಿರ್ಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದು ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದ್ದಾರಂದ್ರೆ ಮತ್ತು ಇದು ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4ರಾಗ ಅವ್ರ ಹೆಸರುಗಳಿದಾವೆ. ಅಂಥವ್ರು ಕರ್ಕೊಂಡು ಈಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಾಕತ್ತಾರೆ. ಆ ಸರ್ಕಾರಕ್ಕೆ ಯೋಗ್ಯತೆ ಬರ್ತೈತೇನು? ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ, ಹೋಮ್ ಮಿನಿಸ್ಟ್ರಿಗೆ ಬರೆದಿದ್ದೀನಿ. ಇದನ್ನು CBI ಎನ್ಕ್ವೈರಿ ಮಾಡಬೇಕು, ಕೂಡಲೇ CBI ಎನ್ಕ್ವೈರಿ ಮಾಡಬೇಕು. ಸುಮ್ಮನೆ ಇವತ್ತು ಆಸಾಮ್ದಲ್ಲಿ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ, ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು. ಅವ್ರು ಹೋರಾಟ ಮಾಡಕತ್ತದು ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಸ್ವತಂತ್ರ, ನಮ್ಮ ಕೂಡ್ರೆ ಅನ್ನುವಂಥ ಭಾವನೆದಾಗ ಅವ್ರು ಪಾಪ ನಕ್ಸಲೈಟ್ಸು ಅವರು ಇವರು ಹೋರಾಟ ಮಾಡ್ತಾರೆ. ಅವ್ರ ಮ್ಯಾಗ ಏನು ಬೇಕಾದ್ರೆ ಮಾಡಕತ್ತೀವಿ. ಅವರು ಮತ್ತು ಸಣ್ಣ ಬಂದೂಕದವರು. ಇವ್ರು AK-47 ಇದ್ದವ್ರ ಮ್ಯಾಗ ಏನು ನಿಮ್ಮದು ಕ್ರಮ ಇಲ್ಲ. ಅದು ಕೂಡಲೇ ಇದಕ್ಕೊಂದು CBI ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ 1988 5 ಇದು ಹೆಂಗಾತು, AK-47 ಎಲ್ಲಿಂದ ಬಂತು, 3 ಜನ ಮರ್ಡರ್ ಆದವ್ರು ಯಾರು, ಆ ಕೇಸ್ ಎಲ್ಲಿಗೆ ಬಂದು ಹತ್ತಿತು, ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆ ವಹಿಸ್ತು, ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು. ಮತ್ತು ಈಗ ಅವರು AK-47 ತಂದವ್ರು ಮಂತ್ರಿ ಆಗಿದಾರಂದ್ರೆ, AK-47 ತಂದವರು ಶಾಸಕರಾಗ್ತಾರಂದ್ರೆ, AK-47 ತಂದವ್ರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಹಾಕ್ಬೇಕಾಕೈತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ, ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ CBI ಎನ್ಕ್ವೈರಿ ಮಾಡಬೇಕು. CBI ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸ್ತರ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಬೇಕು. ಮತ್ತು ಅವ್ರಿಗೆ 2 ತಂದವ್ರು 10 ತಂದವ್ರು ನಂಗೆ ಗೊತ್ತಿಲ್ಲ. ಮತ್ತು ಇನ್ನು ಉಳಿಕಿದ್ದು ಎಲ್ಲಿದಾವೆ ಅದ್ರ ಬಗ್ಗೆನೂ ಸರ್ಚ್ ವಾರೆಂಟ್ ಮಾಡಿ ಅದನ್ನು ಸಹಿತ ಅವು AK-47 ಉಳಿದಂಥ ಗನ್ಗಳು ಎಲ್ಲಿದವ್ರ ಬಗ್ಗೆನೂ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯವ್ರಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರು ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು ಅವ್ರನ್ನ ಮಂತ್ರಿಮಂಡಲದ ಕೈ ಬಿಡಬೇಕು. ಮುಂದಿನ ಸಲ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು AK-47 ವಿಷಯ ಮತ್ತು ಐಗಳಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಅದಾರೆ ಅವ್ರಿಗೆ ಯಾವುದೂ ಪಕ್ಷಗಳು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರ್ದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಹಾಗಾಗಿ ಕುತೂಹಲ
ಆಲ್ರೆಡಿ ಅವಿರೋಧ ಆಯ್ಕೆಯಾಗಿರುವಾಗ ಏನಿದೆ ಇವರ ಗೇಮ್ ಪ್ಲಾನ್, ಯಾವ ರೀತಿ ರಣತಂತ್ರವನ್ನು ಹೆಣೆದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಮಣಿಸೋದಿಕ್ಕೆ ಅನ್ನೋದು ಕುತೂಹಲ. ಆಪರೇಷನ್ಗಳು ನಡೀತಾವ. ಎಲೆಕ್ಷನ್ ಅಂದರೆ ಬೇರೆ ಈ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಎಲೆಕ್ಷನ್ಗಳು, ಅಸೆಂಬ್ಲಿ ಎಲೆಕ್ಷನ್ಗಳು ಅಷ್ಟೇ ಗಮನ ಸೆಳೆಯೋದಲ್ಲ. ಈ ರೀತಿ ಎಲೆಕ್ಷನ್ಗಳು ಈಗ ಹೆಚ್ಚು ಬಿಸಿ ಏರಿಸ್ಕೊಳ್ತವೆ. ಲೋಕಲ್ ಎಲೆಕ್ಷನ್ ಫ್ಲೇವರೇ ಬೇರೆ, ಅದರಲ್ಲೂ ಬೆಳಗಾವಿ ಪಾಲಿಟಿಕ್ಸ್ ತೂಕನೇ ಬೇರೆ. DCC ಎಲೆಕ್ಷನ್ ಅಂದ್ರಂತೂ ಅದು ಶತಮಾನದ ಇತಿಹಾಸ ಇರೋದ್ರಿಂದಾಗಿ ಬೆಳಗಾವಿ DCC ಬ್ಯಾಂಕ್ ಅಂದ್ರೇ ಒಂದು ದೊಡ್ಡ ಮಟ್ಟದ ಹಣಾಹಣಿ ನಡೆಯುತ್ತೆ. ಅಲ್ಲಿ ಕತ್ತಿ, ಸವದಿ, ಜಾರಕಿಹೊಳಿ ಫ್ಯಾಮಿಲಿ ಎಲ್ಲರ ಹಿಡಿತನೂ ನೋಡಿರೋದೇ ಆ ಕುರ್ಚಿ. ಒಬ್ಬರ ವಿರುದ್ಧ ಒಬ್ಬರು ಎಲ್ಲರೂ ಸೆಣಸಾಡ್ದವ್ರೆ. ಕತ್ತಿ ಸವದಿ ನಿಲ್ಲಿಸಿದ್ರು, ಜಾರಕಿಹೊಳಿ ಕತ್ತಿ ಒಂದಾಗಿದ್ರು. ಈಗ ಸಮೀಕರಣ ಚೇಂಜ್ ಆಗಿದೆ ಅಲ್ಲಿ. ಈ ಸಲ ಸವದಿ ಕತ್ತಿ ಒಂದಾಗಿ ಜಾರಕಿಹೊಳಿ ಬ್ರದರ್ಸ್ ಏನು ಅಂದುಕೊಂಡಿದ್ದಾರೋ ಅದು ಎಲೆಕ್ಷನ್ ಆದಮೇಲೆ ಉಲ್ಟಾ ಆಗತ್ತೆ ಅಂತ ಈಗ ಸವಾಲು ಹಾಕಿದ್ದಾರೆ. ಹುಕ್ಕೇರಿ ಎಲೆಕ್ಷನ್ನಲ್ಲಿ, ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ನಲ್ಲಿ ಕತ್ತಿ ಮೀಸೆ ತಿರುವಿದ್ರು. ಆದರೆ ಆ ಎಲೆಕ್ಷನ್ ಬೇರೆ, ಈ ಎಲೆಕ್ಷನ್ ಬೇರೆ. ಇದು ಜಿಲ್ಲೆಯ ಹಿಡಿತವನ್ನು ನಿರ್ಧರಿಸುವಂಥ ಎಲೆಕ್ಷನ್ನು. ಈ ಎಲೆಕ್ಷನ್ನಲ್ಲಿ ನಾವು ಸೋಲೋ ಚಾನ್ಸೇ ಇಲ್ಲ ಅಂತಿದೆ ಜಾರಕಿಹೊಳಿ ಆ್ಯಂಡ್ ಟೀಮ್. ಆದರೆ ನಮ್ಮ ಪ್ಯಾನಲ್ಲು ಏನು, ನಮ್ಮ ಪ್ಯಾನಲ್ ಶಕ್ತಿ ಏನು ಅನ್ನೋದನ್ನು ನಿಮ್ಗೆ ಈಗ ತೋರಿಸ್ಕೊಡ್ತೀವಿ. 2 ಎಲೆ ನೋಡಿದ್ರಿ, ಈಗ ಹಣ್ಣು ಕಾಯಿ ಎಲ್ಲ ನೋಡ್ತೀರಿ ಅನ್ನೋದು ಸೌದಿಯವರು ನಾಮಿನೇಷನ್ಗೆ ಬಂದಾಗ ಹಾಕಿದ ಸವಾಲು. ಅದರಂತೆ ಗೇಮ್ ಪ್ಲ್ಯಾನ್ ರೆಡಿಯಾಗಿದೆಯಂತೆ. ಕತ್ತಿ ಸವದಿ ಒಟ್ಟೊಟ್ಟಿಗೆ ಹೆಜ್ಜೆ ಇಡ್ತಿರೋದ್ರಿಂದ ಕಡೆ ಕ್ಷಣದವರೆಗೂ ಕುತೂಹಲ ಉಳ್ಕೊಂಡಿದೆ. ಇಲ್ಲಾಂದರೆ ಮೇಲ್ನೋಟಕ್ಕಿದೆ ಎಲೆಕ್ಷನ್ ಮುಗ್ದೇ ಹೋಯ್ತು ಅನ್ನೋ ಥರ ಅನಿಸುವ ಪರಿಸ್ಥಿತಿ. ಅಸಲಿಗೆ ಗೇಮೇ ಬೇರೆ. ಆರಂಭದಲ್ಲೇ ಅವ್ರು ಹೇಳಿದರು ಚುನಾವಣೆ ಆಗೋ ತನಕದ ಆಟ ಒಂದು, ಚುನಾವಣೆ ಆದಮೇಲೆ ಹೊಸ ಆಟ ಶುರುವಾಗುತ್ತೆ, ಅಧ್ಯಕ್ಷರು ನಮ್ಮವರೇ ಅಂತ ಓಪನ್ ಆಗಿ ಹೇಳಿದ್ದಾರೆ. ಈಗ ಸುಮ್ಮನೆ ಜಾರಕಿಹೊಳಿ ಬ್ರದರ್ಸ್ ಸ್ವಲ್ಪ ಸುಮ್ಮನೆ ಬಿಡೋದು ಯಾಕೆ, ಆದಷ್ಟು ಗುದ್ದಾಡೋಣ ಅಂದ್ಕೊಂಡಿದ್ರೆ ಬೇರೆ, ಅಧ್ಯಕ್ಷರೇ ನಮ್ಮವರು ಅಂತ ಸೌದಿ ಅನೌನ್ಸ್ ಮಾಡಿರೋದ್ರಿಂದ ಈಗ ಕುತೂಹಲ ಜಾಸ್ತಿ ಆಗಿರೋದು ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.